ನಮಸ್ತೆ ಸ್ನೇಹಿತರೆ, ಸ್ಟೋರಿ ಹಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಇನ್ನಷ್ಟು ಹೊಸ ವಿಷಯಗಳನ್ನು ನಿಮಗೆ ತಲುಪಿಸಲು ಸಹಾಯವಾಗುತ್ತದೆ. ನಾವು ಇಂದು ಆಫ್ಘನಿಸ್ತಾನದ ವಿದೇಶಾಂಗ ಸಚಿವರ ಭಾರತದ ಭೇಟಿ, ಮಾತುಕತೆಗಳ ಬಗ್ಗೆ ಹಾಗೂ ಪಾಕಿಸ್ತಾನ ಸರ್ಕಾರವು ಆಫ್ಘನಿಸ್ತಾನದ ಮೇಲೆ ನಡೆಸಿದ ವೈಮಾನಿಕ ದಾಳಿಯ ಬಗ್ಗೆ ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ಭಾರತವು 2021ರಲ್ಲಿ ಕಾಬೂಲ್ ರಾಯಭಾರಿ ಕಚೇರಿ ತೆರೆಯುವ ಮೂಲಕ ದೀರ್ಘಕಾಲದ ಸಂಬಂಧವನ್ನು ಆಫ್ಘನಿಸ್ತಾನದೊಂದಿಗೆ ನಿರ್ಮಿಸಿಕೊಂಡಿತ್ತು. ಆದಾಗ್ಯೂ ಆಗಸ್ಟ್ 2021ರ ಮಧ್ಯದಲ್ಲಿ ಯುಎಸ್ಎ ಹಾಗೂ ನ್ಯಾಟೋ ಶಕ್ತಿಗಳು ತಮ್ಮ ಸೇನೆಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ತಾಲಿಬಾನ್ ಆಡಳಿತವು ಅಧಿಕಾರಕ್ಕೆ ಬಂದಿತು. ಹಿಂದಿನ ಸರ್ಕಾರದ ಬೆಂಬಲವು ಕುಂಠಿತವಾದ್ದರಿಂದ ಭಾರತವು ತನ್ನ ಭೌತಿಕ ಉಪಸ್ಥಿತಿಯನ್ನು ಕಡಿಮೆ ಮಟ್ಟಕ್ಕೆ ತಂದಿತು ಮತ್ತು ರಾಯಭಾರಿ ಕಚೇರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕಾಗಿ ಬಂದಿತ್ತು. ಹಾಗೆಯೇ ಭಾರತದಲ್ಲಿ ಕೆಲವು ಕನ್ಸುಲೇಟ್ ಕಚೇರಿಗಳನ್ನು ಮುಚ್ಚಲಾಯಿತು ಮತ್ತು ಕೆಲ ಟೀಮ್ಗಳನ್ನು ತಾಂತ್ರಿಕ ಮಿಷನ್ ಹುದ್ದೆಯಲ್ಲಿ ಕಾಬೂಲ್ನಲ್ಲಿ ಮಾತ್ರ ಇಡಲಾಗಿತ್ತು. 2022ರಲ್ಲಿ ಭಾರತವು ಟೆಕ್ನಿಕಲ್ ಟೀಮ್ ಅನ್ನು ಕಾಬೂಲ್ಗೆ ನಿಯೋಜಿಸಿತು. ಮುಖ್ಯವಾಗಿ ಮಾನವೀಯ ಸಹಾಯ, ಆರೋಗ್ಯ, ವಾಣಿಜ್ಯ ಸಹಯೋಗ ಕಾರ್ಯಗಳಿಗೆ ನಿಯೋಜಿಸಿತ್ತು. 2025ರ ಅಕ್ಟೋಬರ್ 10ರಂದು ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಕಾಬೂಲ್ನ ತಾಂತ್ರಿಕ ಮಿಷನ್ ಅನ್ನು ಪೂರ್ಣ ಪ್ರಮಾಣದ ರಾಯಭಾರಿ ಕಚೇರಿಯನ್ನಾಗಿ ಘೋಷಿಸಿದರು. ಸಂದರ್ಭದಲ್ಲಿ ಮಾತನಾಡಿದ ಎಸ್ ಜಯಶಂಕರ್ ಅವರು, ಭಾರತವು ಆಫ್ಘನಿಸ್ತಾನದ ಸಾರ್ವಭೌಮತ್ವ, ಭೌಗೋಳಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಸಂಪೂರ್ಣ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಈ ಪ್ರಕ್ರಿಯೆಯಿಂದ ನಾವು ಸಂತೋಷವಾಗಿದ್ದೇವೆ ಎಂದು ಹೇಳಿದರು. ಆಂಬ್ಯುಲೆನ್ಸ್, ವೈದ್ಯಕೀಯ ಉಪಕರಣಗಳು, ಎಂಆರ್ಐ, ಸಿಟಿ ಸ್ಕ್ಯಾನ್ಗಳ ಕೊಡುಗೆಗಳು, ಲಸಿಕೆಗಳು, ಕ್ಯಾನ್ಸರ್ ಔಷಧಿ ಪೂರೈಕೆಗಳು ಇವುಗಳು ಭಾರತದ ನೂತನ ಬದ್ಧತೆ ಎಂದು ತಿಳಿಸಿದರು. ಭಾರತವು 20 ಆಂಬ್ಯುಲೆನ್ಸ್ಗಳನ್ನು ಕೊಡುಗೆ ನೀಡಿದೆ ಹಾಗೂ 5 ಆಂಬ್ಯುಲೆನ್ಸ್ಗಳನ್ನು ಸ್ವತಃ ಜೈಶಂಕರ್ ಅವರೇ ಹಸ್ತಾಂತರಿಸಿದರು. ಭಾರತ ಮತ್ತು ಆಫ್ಘನಿಸ್ತಾನ ವಿದ್ಯಾರ್ಥಿಗಳು ವ್ಯಾಪಾರ, ಉದ್ಯಮ, ಶಿಕ್ಷಣ ಮತ್ತು ಕ್ರೀಡೆಯ ಬಗ್ಗೆ ಬೆಂಗಳೂರಿನಲ್ಲಿ ಚರ್ಚೆ ನಡೆಸಿದ್ದರು. ಆಫ್ಘನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಕ್ತಿಕ್ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಮುಕ್ತಿಕ್ ಅವರು ಆಗಸ್ಟ್ 31ರಂದು ಭೂಕಂಪನದ ತುರ್ತು ಪರಿಸ್ಥಿತಿಯಲ್ಲಿ ಭಾರತದಿಂದ ಸಹಾಯ ಪಡೆದದ್ದನ್ನು ಈ ಸಮಯದಲ್ಲಿ ಸ್ಮರಿಸಿಕೊಂಡರು. ಭಾರತವು ಈ ಸಂದರ್ಭದಲ್ಲಿ ಹೊಸ ಘೋಷಣೆಗಳನ್ನು ಘೋಷಿಸಿತು. ಆರೋಗ್ಯ ಸೇವೆಗಳ ಪೂರೈಕೆ, ಆಫ್ಘನಿಸ್ತಾನ ಆಸ್ಪತ್ರೆಗಳಲ್ಲಿ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ಗಳ ಯಂತ್ರಗಳನ್ನು ಒದಗಿಸುವುದು, ಲಸಿಕೆಗಳು ಹಾಗೂ ಕ್ಯಾನ್ಸರ್ ಔಷಧಿಗಳ ಪೂರೈಕೆ, 20 ಆಂಬ್ಯುಲೆನ್ಸ್ಗಳನ್ನು ಯುಎನ್ಒಡಿಸಿ ಮೂಲಕ ಔಷಧಿ, ಪುನರ್ವಸತಿಗಳ ಸರಬರಾಜು ನಿರಂತರವಾಗಲಿದೆ ಎಂದು ಹೇಳಿದರು. ಭೂಕಂಪನದಿಂದ ಹಾನಿಗೆ ಒಳಗಾದ ಗೃಹ ನಿರ್ಮಾಣ ಸಹಾಯ ಮತ್ತು ನವದೆಹಲಿಯ ನಡುವಿನ ಹೆಚ್ಚಿನ ವಿಮಾನ ಸಂಚಾರಗಳನ್ನು ಪ್ರಾರಂಭಿಸುವ ಕುರಿತು ಚರ್ಚೆ, ಮಹಿಳಾ ಮತ್ತು ಯುವಕರಿಗೆ ಶಿಕ್ಷಣ ತರಬೇತಿ, ವೀಸಾ ಮಾಡ್ಯೂಲ್ ಸುಧಾರಣೆಗಳು, ಕ್ರೀಡಾ ಸಾಂಸ್ಕೃತಿಕ ಸಂಪರ್ಕಗಳು ಅವುಗಳ ವಿಸ್ತರಣೆಗಳನ್ನು ಘೋಷಿಸಿದರು. ಮುತ್ತಕ್ಕಿ ಸಭೆ ಸಂದರ್ಭದಲ್ಲಿ ಅವರು ಹೇಳುವಂತೆ ತಾಲಿಬಾನ್ ತನ್ನ ಭೂಮಿಯನ್ನು ಭಾರತದ ವಿರುದ್ಧದ ಭಯೋತ್ಪಾದಕ ದಾಳಿಗಳಿಗೆ ಬಳಸಲು ಅವಕಾಶ ನೀಡುವುದಿಲ್ಲ ಎಂಬ ಭರವಸೆಯನ್ನು ನೀಡಿದರು. ತಾಲಿಬಾನ್ ಸರ್ಕಾರವು ಮಹಿಳಾ ಹಕ್ಕುಗಳು ಮತ್ತು ಸಾಮಾಜಿಕ ನಿಯಂತ್ರಣ ಹಿನ್ನೆಲೆಯಲ್ಲಿ ಅತಿ ಎನ್ನಿಸುವಷ್ಟು ಹಿಂದೆ ಉಳಿದಿದೆ. ವಿಷಯವು ಬಹಳ ವಿಮರ್ಶೆಗೂ ಒಳಗಾಗುತ್ತಿದೆ. ಭಾರತವು ಸುರಕ್ಷತಾ ಮತ್ತು ಮಾನವೀಯ ಹಕ್ಕುಗಳಿಗೆ ಹೆಚ್ಚು ಒತ್ತು ನೀಡುವುದರಿಂದ ಎರಡು ದೇಶಗಳ ನಡುವಿನ ಸಮತೋಲನವನ್ನು ನಿಭಾಯಿಸುವುದು ಪ್ರಮುಖ ಸವಾಲಾಗಿ ಮುಂದಿದೆ. ಭಾರತ ಆಫ್ಘನಿಸ್ತಾನಗಳು ಹತ್ತಿರವಾಗುವುದರಿಂದ ಆಫ್ಘನಿಸ್ತಾನವು ಪಾಕಿಸ್ತಾನ ಸರ್ಕಾರದಿಂದ ಪಡೆದ ರಾಜಕೀಯ ಪ್ರಭಾವವು ಕಡಿಮೆಯಾಗಬಹುದು ಎಂಬ ಭಾವನೆ ರೂಪುಗೊಳ್ಳುತ್ತಿದೆ. ಚೈನಾ ಈಗಾಗಲೇ ಆರ್ಥಿಕ ಹಾಗೂ ಬಂಡವಾಳ ಹೂಡಿಕೆಗಳ ಮೂಲಕ ಆಸಕ್ತಿ ತೋರಿಸುತ್ತಿದೆ. ಭಾರತ ಈ ಭಾಗದಲ್ಲಿ ತಮ್ಮ ಹಿಡಿತವನ್ನು ಕಡಿಮೆ ಮಾಡಬಾರದು ಎಂಬ ದೃಷ್ಟಿಯಿಂದ ಈ ಹೆಜ್ಜೆಯನ್ನು ಇಡಲಾಗಿದೆ. ತಾಲಿಬಾನ್ ಸರ್ಕಾರವು ಅಧಿಕಾರಕ್ಕೆ ಬರುವ ಮೊದಲು ರಾಯಭಾರಿ ಕಚೇರಿ ಸಿಬ್ಬಂದಿಯ ಭದ್ರತೆಗೆ ಗಂಭೀರ ಸಮಸ್ಯೆ ಎದುರಾಗಿತ್ತು. 2009ರಲ್ಲಿ ಕಾಬೂಲ್ ಭಾರತೀಯ ರಾಯಭಾರಿ ಕಚೇರಿಯ ಮೇಲೆ ನಡೆದ ಬಾಂಬ್ ದಾಳಿಯು ಗೊಂದಲಗಳನ್ನು ಸೃಷ್ಟಿಸಿತ್ತು. ಆದರೆ ಈಗ ತಾಲಿಬಾನ್ ಆಡಳಿತವು ಭಾರತ ಮತ್ತು ಇತರ ಮಹಾನ್ ಶಕ್ತಿಗಳ ದೈಹಿಕ ಹಿತಾಸಕ್ತಿಗಳ ಸಮನ್ವಯದಲ್ಲಿ ಹೊರಹೊಮ್ಮಲು ಬಯಸುತ್ತಿದೆ. ಭಾರತ ಹಾಗೂ ಆಫ್ಘನಿಸ್ತಾನ ಸಂಬಂಧದ ಈ ಹೊಸ ಘಟ್ಟವು ಪಾಕಿಸ್ತಾನವನ್ನು ಬೇಸರಕ್ಕೆ ದೂಡುವ ಸಾಧ್ಯತೆ ಇದೆ. ಏಕೆಂದರೆ ಪಾಕಿಸ್ತಾನವು ತಾಲಿಬಾನ್ನೊಂದಿಗೆ ಸಂಬಂಧವನ್ನು ಗಟ್ಟಿಪಡಿಸಲು ಪ್ರಯತ್ನಿಸುತ್ತಿದೆ. ಭಾರತ, ಆಫ್ಘನಿಸ್ತಾನ, ಪಾಕಿಸ್ತಾನ ನಡುವಿನ ತ್ರಿಕೋನ ರಾಜಕೀಯ ಪರಿಸ್ಥಿತಿಗಳು ಈ ಬೆಳವಣಿಗೆಯನ್ನು ಇನ್ನಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ.
ಸ್ನೇಹಿತರೆ, ಇದೇ ಸಮಯದಲ್ಲಿ ಪಾಕಿಸ್ತಾನವು 2025 ಅಕ್ಟೋಬರ್ 9-10 ಮಧ್ಯರಾತ್ರಿಯಲ್ಲಿ ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಆಫ್ಘಾನಿಸ್ತಾನದ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನವು ಹೇಳಿಕೊಳ್ಳುವಂತೆ ಈ ದಾಳಿಯನ್ನು ಟಿಟಿಪಿಯ ಸಂಘಟನೆಯ ನಾಯಕ ನೂರ್ ವಾಲಿ ಮೊಹಮ್ಮದ್ ಮತ್ತು ಹಿರಿಯ ಕಮಾಂಡರ್ ಗಳನ್ನು ಗುರಿಯಾಗಿಸಿಕೊಂಡು ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಇದೇ ಸಂದರ್ಭದಲ್ಲಿ ನೂರ್ ವಾಲ್ ಮೊಹಮ್ಮದ್ ಅವರು ಆಡಿಯೋವನ್ನು ರಿಲೀಸ್ ಮಾಡಿ ನನಗೆ ಯಾವುದೇ ತೊಂದರೆಯಾಗಿಲ್ಲ, ನಾನು ಕ್ಷೇಮವಾಗಿದ್ದೇನೆ ಎಂದು ಹೇಳಿದ್ದಾರೆ. ಭಾರತವು ಆಫ್ಘಾನಿಸ್ತಾನಕ್ಕೆ ಸಂಪೂರ್ಣ ಮಾನ್ಯತೆ ನೀಡದೆ ರಾಯಭಾರಿ ಕಚೇರಿ ಮೂಲಕ ಸಂಬಂಧವನ್ನು ಮುಂದುವರಿಸುತ್ತಿದೆ. ಶೀಘ್ರದಲ್ಲೇ ಕಚೇರಿಯು ಸಕ್ರಿಯವಾಗಿ ಆರಂಭಗೊಳ್ಳುತ್ತದೆ. ಸಿಬ್ಬಂದಿಯ ನೇಮಕಾತಿ, ಭೌತಿಕ ಕಟ್ಟಡ ವ್ಯವಸ್ಥೆ, ಭದ್ರತೆಯ ವ್ಯವಸ್ಥೆ ಸ್ಥಾಪನೆ ಮುಂತಾದವುಗಳನ್ನು ಶೀಘ್ರದಲ್ಲೇ ಒದಗಿಸುವ ಭರವಸೆಯನ್ನು ಮೂಡಿಸುತ್ತಿದೆ. ಮೇಲ್ದರ್ಜೆಯ ರಾಯಭಾರಿ ಕಚೇರಿ ವಾಣಿಜ್ಯ, ಸಂವಿಧಾನಾತ್ಮಕ ಸಹಯೋಗಗಳು, ಸಂಸ್ಕೃತಿ, ಶಿಕ್ಷಣ, ಕೃಷಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಡಂಬಡಿಕೆಗಳನ್ನು ಕಾಪಾಡುವುದು ಈ ಸಭೆಯಲ್ಲಿ ನಿರ್ಧಾರವಾದ ಅಂಶಗಳು ಎಂದು ಹೇಳಲಾಗುತ್ತಿದೆ. ಭಾರತ ಮತ್ತು ಆಫ್ಘಾನಿಸ್ತಾನಗಳು ಹತ್ತಿರವಾಗುತ್ತಿರುವುದು ಪಾಕಿಸ್ತಾನದ ಮೇಲೆ ಒಂದು ರೀತಿಯ ಒತ್ತಡವನ್ನು ಹೇರುತ್ತಿದೆ. ಭಾರತದ ದೃಷ್ಟಿಯಿಂದ ಆಫ್ಘಾನಿಸ್ತಾನದ ಜೊತೆಗಿನ ಸುಧಾರಣೆಗಳು ಅತಿ ಮುಖ್ಯವಾಗಿದೆ. ಭಾರತವು ತನ್ನ ಎರಡೂ ಕಡೆಗಳಲ್ಲಿ ಶತ್ರುಗಳನ್ನು ಹೊಂದಿದೆ. ಈ ಕಾರಣದಿಂದಾಗಿ ಆಫ್ಘಾನಿಸ್ತಾನದ ಜೊತೆಗಿನ ಸಂಬಂಧಗಳು ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಆಗಿ ಹೊರಹೊಮ್ಮುತ್ತದೆ. ಇದು ಭಾರತದ ಭದ್ರತೆಗೂ ಹೆಚ್ಚು ಅನುಕೂಲ ಮಾಡಿಕೊಡುತ್ತದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.